ಮಹಿಳಾ ದಿನಾಚರಣೆ ನಡೆದಿದೆ. ಒಂದಷ್ಟು ಹುಡುಗಿಯರು ಮಹಿಳೆಯರು ಸೇರಿಕೊಂಡು ಮಹಿಳಾ ದಿನಾಚರಣೆಯ ದಿನದಂದು ಮಹಿಳೆಯರ ಬಗ್ಗೆ ಮಾಸ್ತಿಯವರ ಧೋರಣೆ ಹೇಗಿದೆ ಅನ್ನೋದನ್ನು ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ಅವರ ಮನೆಗೆ ಬರ್ತಾರೆ. ಮಾತುಕತೆಯಾಗುತ್ತೆ. ಮೊದಲು ಮಾಸ್ತಿ ಹೆಣ್ಣಿನ ಬಗ್ಗೆ ಒಂದಷ್ಟು ಮಾತಾಡ್ತಾರೆ. ಆಮೇಲೆ ಅವರೆಲ್ಲ ಪ್ರಶ್ನೆಗಳು ಕೇಳ್ತಾರೆ. ಎಲ್ಲ ಮುಗೀತು ಅನ್ನೋ ಹೊತ್ತಿಗೆ ಒಂದು 16-17 ವರ್ಷದ ಹುಡುಗಿ ಒಬ್ಬಳು, ಸರ್ ನಾನೊಂದು ಪ್ರಶ್ನೆ ಕೇಳಬಹುದಾ? ಕೇಳಮ್ಮ, ಅದಕ್ಕೇನಂತೆ? ಸರ್ ದಯವಿಟ್ಟು ಕೋಪ ಮಾಡ್ಕೋಬಾರ್ದು, ನೀವು ಬೇಜಾರು ಮಾಡ್ಕೋಬಾರ್ದು. ನಾನು ಯಾಕಮ್ಮ ಮಾಡ್ಕೊಳ್ಳಿ, ನನಗೆ ಕೋಪನೇ ಬರೋದಿಲ್ಲ. ಹೇಳಮ್ಮ, ಪರವಾಗಿಲ್ಲ, ಏನು ಬೇಕು, ಯಾವ ಪ್ರಶ್ನೆ ಕೇಳು ಅಂದಾಗ ಆಕೆ ಹೇಳ್ತಾಳಂತೆ. ಅಂದಾಗೆ, ಸರ್ ನೀವು ನಿಮ್ಮ ಬದುಕಿನಲ್ಲಿ ಯಾವುದಾದ್ರೂ ಹೆಣ್ಣನ್ನು ಪ್ರೀತಿಸಿದ್ರಾ ಸರ್? ಸರ್ ಹೇಳಿ ಸರ್, ಪ್ಲೀಸ್ ಸರ್ ಅಂತ ಗೋವರಿಯೋಕ್ಕೆ ಶುರು ಮಾಡ್ತಾಳಂತೆ ಆ ಹುಡುಗಿ. ಅಲ್ಲಿದ್ದಂಥ ಹೆಣ್ಣು ಮಕ್ಕಳಿಗೆ, ದೊಡ್ಡವರು, ಮಧ್ಯ ವಯಸ್ಸಿನವರು ಮತ್ತು ಚಿಕ್ಕವರೆಲ್ಲ ಇದ್ರಲ್ಲ, ಒಂಥರ ಮುಜುಗರ ಆಗಿಬಿಡುತ್ತೆ. ಮಾಸ್ತಿ ಅಂತ ಅವರು 90 ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿರೋ ಆ ಹಿರಿಯನನ್ನು ಹೋಗಿ ನೀವು ಯಾರನ್ನಾರು ಲವ್ ಮಾಡಿದ್ರಾ ಅಂತ ಕೇಳ್ತಿದ್ದಾಳಲ್ಲ ಈ ಹುಡುಗಿ ಬುದ್ಧಿ ಇದೆಯಾ ಅನ್ನೋದು ಆಶ್ಚರ್ಯ ಆಗೋಗುತ್ತೆ. ಇದನ್ನು ಗಮನಿಸ್ತಾರೆ ಮಾಸ್ತಿಯವರು. ಗಮನಿಸ್ಬಿಟ್ಟು ಹೇಳ್ತಾರೆ, ಅಯ್ಯೋ ಬಿಡಮ್ಮ, ಯಾಕೆ ಯೋಚನೆ ಮಾಡ್ತೀಯಾ ಮಗಳೇ, ನೀನು ಕೇಳಿದಂಥ ಪ್ರಶ್ನೆಯಲ್ಲಿ ಯಾವುದೂ ತಪ್ಪಿಲ್ಲಮ್ಮ. ನೀನು ನನ್ನ ಬದುಕಿನಲ್ಲಿ ಈ ಹಿಂದೆ ಏನೆಲ್ಲ ನಡೀತೋ ಅವೆಲ್ಲವನ್ನು ನೆನೆಸ್ಕೊಳ್ಳೋ ಹಾಗೆ ಮಾಡಿಬಿಟ್ಟೆ. ಈ ಒಂದು ಕ್ಷಣ ನನಗೆ ನಿರ್ಭೀತಿಯಿಂದ ನಾನು ಹೇಳ್ತೇನೆ ನಿನ್ನ ಪ್ರಶ್ನೆಗೆ ಉತ್ತರ. ನೀವು ಯಾವುದಾದ್ರೂ ಹೆಣ್ಣನ್ನು ಪ್ರೀತಿಸಿದ್ದೀರಾ ಅಂತ ಕೇಳಿದೆ ಅಲ್ವಾ? ಹೌದಮ್ಮ, ನಾನು ಒಂದು ಹೆಣ್ಣನ್ನು ಬಹಳ ದೀರ್ಘಕಾಲ ಪ್ರೀತಿಸಿದ್ದು ಉಂಟು ಅಂದಾಗ ಅಲ್ಲಿದ್ದವ್ರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಅಂತ ಎಲ್ಲರೂ ಬಾಯಿ ತೆಗೆದು ನೋಡಲಿಕ್ಕೆ ಶುರು ಮಾಡ್ತಾರೆ. ಮಾಸ್ತಿಯವರು ತಮ್ಮ ಮಾತನ್ನು ಮುಂದುವರಿಸ್ತಾರೆ. ಇದರಲ್ಲಿ ಆಶ್ಚರ್ಯ ಪಡೋದೇನೆಮ್ಮ, ಏನಿದೆ ಇದರಲ್ಲಿ? ನಾನು ಸಹ ಮನುಷ್ಯ ಅಲ್ವೇ? ನನಗೂ ಸಹ ಪ್ರೀತಿ, ಪ್ರೇಮ, ಆಸೆ ಎಲ್ಲ ಇರೋದಿಲ್ವೇ ಅಂದಾಗ, ಹೌದು ಸಾರ್, ಅದು ನಿಜ. ಆದರೆ ನೀವು ಆ ಹುಡುಗಿಯನ್ನು, ಹೆಣ್ಣನ್ನು ಪ್ರೀತಿಸ್ತಾ ಇದ್ದದ್ದು ನಿಮ್ಮ ಹೆಂಡತಿಯವರಿಗೆ ಗೊತ್ತಿತ್ತಾ ಇಲ್ವಾ ಸಾರ್ ಅಂತ ಕೇಳಿದಾಗ, ಅಯ್ಯೋ ಗೊತ್ತಿಲ್ಲದೆ ಏನು, ಇಬ್ರಿಗೂ ಗೊತ್ತಿತ್ತು. ಇಬ್ಬರು ಒಬ್ಬರನ್ನೊಬ್ಬರನ್ನ ಬಹಳ ಇಷ್ಟಪಡ್ತಾ ಇದ್ದರು, ಒಟ್ಟಿಗೆ ಇಬ್ಬರು ಚೆನ್ನಾಗೇ ಇದ್ದರು ಅಂತ ಕೇಳಿದಾಗ ಎಲ್ಲರಿಗೂ ಒಂದು ರೀತಿ ಗೊಂದಲ ಆಗೋಗುತ್ತೆ. ಗೊಂದಲ ಆಗೋಗಿ ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಮದುವೆ ಆದಮೇಲಂತೂ ನನ್ನಾಕೆಗೆ ಆ ಹೆಣ್ಣಿನ ಬಗ್ಗೆ ದ್ವೇಷ, ತಿರಸ್ಕಾರ ಬೆಳೆಯುವ ಬದಲು ಪ್ರೀತಿ, ವಾತ್ಸಲ್ಯ ಬೆಳೆಯಿತು. ಇಬ್ಬರೂ ಅವರಿದ್ದಷ್ಟು ಕಾಲವು ಪರಸ್ಪರ ಪ್ರೀತಿಸುತ್ತಿದ್ದದ್ದು, ಬಲು ಅನ್ಯೋನ್ಯವಾಗಿ ಇದ್ದದ್ದು ನನಗೆ ಸಂತೋಷವನ್ನೇ ಕೊಟ್ಟಿದೆ. ಆದರೆ ಕೆಲವು ವರ್ಷಗಳ ಹಿಂದೆ ಆ ಇಬ್ಬರೂ ನನ್ನನ್ನು ಬಿಟ್ಟು ಹೋಗಿಬಿಟ್ರಮ್ಮ. ಇವತ್ತು ನಾನು ಅನಾಥನಾಗಿ ಬಿಟ್ಟಿದ್ದೇನೆ. ಏನು ಮಾಡಲಿ ಮಗಳೇ ಅಂತ ಕೇಳಿದಾಗ ಅವರ ಕುತೂಹಲ ಇದ್ದಕ್ಕಿದ್ದಂಗೆ ಒಂದು ರೀತಿ ಭಯ, ಆಶ್ಚರ್ಯ, ಖೇದ ಎಲ್ಲ ಭಾವಗಳಿಗೆ ಕೊಡಲಿಕ್ಕೆ ಆ ಕ್ಷಣದಲ್ಲಿ ಮೂಡಲಿಕ್ಕೆ ಶುರುವಾಗುತ್ತೆ. ತಕ್ಷಣ ಆ ಹುಡುಗಿ ಕೇಳ್ತಾಳೆ, ಸರ್ ನಿಮ್ಮ ಮನಸ್ಸನ್ನು ಸೂರೆಗೊಂಡ ಆ ಹೆಣ್ಣು ಯಾರು ಅಂತ ಹೇಳ್ತೀರಾ ಸಾರ್ ಅಂದಾಗ ಮಾಸ್ತಿಯವರು ದೃಢವಾದ ಧ್ವನಿಯಲ್ಲಿ ಹೇಳ್ತಾರೆ, ಆ ಹೆಣ್ಣು ನನ್ನ ತಾಯಿ ಅಂತ. ಕೈ ಮುಗಿತಾರೆ. ಕೈ ಮುಗಿತಾ ಇದ್ದ ಹಾಗೆ ಎಲ್ಲರೂ ಒಬ್ಬೊಬ್ಬರಾಗೆ ಅಲ್ಲಿಂದ ಹೊರಟೋಗ್ತಾರೆ. ಮಾಸ್ತಿಯವರ ಬದುಕಿನ ಈ ಒಂದು ಘಟನೆ ಏನಿದೆ, ಈ ಘಟನೆಯಿಂದ ಬಹುದೊಡ್ಡ ಪಾಠ ಕಲಿಬೇಕಾದದ್ದು, ಯಾರ ಹತ್ರ ಯಾವ ಪ್ರಶ್ನೆಯನ್ನು ಯಾವ ಹೊತ್ತಲ್ಲಿ ಕೇಳಬೇಕು ಅನ್ನೋ ಒಂದು ಉಚಿತತೆ ಇರುತ್ತಲ್ಲ, ಅದನ್ನು ಕಲಿಯದೆ ಹೋಯಿತು ಅಂದರೆ ಈ ವಿದ್ಯಾಭ್ಯಾಸ ಎಲ್ಲವೂ ವ್ಯರ್ಥ, ನಿಜಕ್ಕೂ ವ್ಯರ್ಥ. ಆದರೆ ಮಾಸ್ತಿಯವರ ಈ ಘಟನೆ ನಮಗೆ ಖಂಡಿತ ಒಂದು ದೊಡ್ಡ ಪಾಠವನ್ನೇ ಕಲಿಸಿದೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ.